ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ 4 ಜನ ಖಾಸಗಿ ಗನ್ಮ್ಯಾನ್ ಯಾಕೆ ಗನ್ಮ್ಯಾನ್ ಬೇಕು? ಅವರೇನ್ ಶಾಸಕನ, ಸಂಸದನ, ಸಚಿವನ? ಯಾರವರು? ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಿಂಗಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತಮ್ಮನ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಸುಮ್ಮನಿರಲ್ಲ. ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ಮನಿರಲ್ಲ. ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರು ತೆಗೆದಿದೀಯಾ, ನೀನು ಗಾಲಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಹಿಂಗಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಹಜವಾಗಿ ಇಂಥ ಪ್ರಶ್ನೆ ಕೇವಲ ಸೋಮಶೇಖರ್ ರೆಡ್ಡಿ ಅಲ್ಲ, ಎಲ್ಲರಲ್ಲೂ ಮೂಡುತ್ತೆ. ಸತೀಶ್ ರೆಡ್ಡಿ ಏನ್ ಶಾಸಕರ, ಮಾಜಿ ಶಾಸಕರ, ಅಥವಾ ಏನು ಸತೀಶ್ ರೆಡ್ಡಿ ಯಾರು? ಸಂಸದರ, ಸಚಿವರ? ಯಾರವರು? ಏನಾದ್ರೂ ಕ್ಯಾಬಿನೆಟ್ ದರ್ಜೆಯ ಖಾತೆ ಏನಾದ್ರೂ ಅವ್ರಿಗಿದೆಯಾ? ಅವ್ರಿಗೇನಾದ್ರೂ ಹುದ್ದೆ ಏನಾದ್ರೂ ಇದೆಯಾ? ಥ್ರೆಟ್ನಿಂಗ್ ಏನಾದ್ರೂ ಇದೆಯಾ? 4 ಜನ ಗನ್ಮ್ಯಾನ್ಗಳು ಯಾಕೆ ಬೇಕು ಅವರಿಗೆ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಮೂಡುವಂತ ಪ್ರಶ್ನೆ. ಅದರಂತೆ ಸೋಮಶೇಖರ್ ರೆಡ್ಡಿ ಕೂಡ ಅದೇ ಪ್ರಶ್ನೆ ಕೇಳಿದ್ದಾರೆ. ಯಾರವರು? ಯಾಕೆ ಅವ್ರಿಗೆ ಬೇಕಾಗಿತ್ತು 4 ಜನ ಗನ್ಮ್ಯಾನು ಅನ್ನೋದನ್ನ? ಪರಿಸ್ಥಿತಿ ಅವನ್ ಯಾರು? ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನ್ MLA-ನಾ, ಎಕ್ಸ್ MLA-ನಾ, ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್, ಅಥವಾ ಏನನ್ನ ಕಾರ್ಪೊರೇಟರ್? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀನು ಬ್ಯಾನರ್ ಹಾಕ್ತಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ್ಮೇಲೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ್ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ್ ಕನ್ಸ್ ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನ್ಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನ ಒಳಗ್ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ 4 ಜನ ಖಾಸಗಿ ಗನ್ಮ್ಯಾನ್ ಯಾಕೆ ಗನ್ಮ್ಯಾನ್ ಬೇಕು? ಅವರೇನ್ ಶಾಸಕನ, ಸಂಸದನ, ಸಚಿವನ? ಯಾರವರು? ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಿಂಗಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತಮ್ಮನ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಸುಮ್ಮನಿರಲ್ಲ. ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ಮನಿರಲ್ಲ. ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರು ತೆಗೆದಿದೀಯಾ, ನೀನು ಗಾಲಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಹಿಂಗಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಹಜವಾಗಿ ಇಂಥ ಪ್ರಶ್ನೆ ಕೇವಲ ಸೋಮಶೇಖರ್ ರೆಡ್ಡಿ ಅಲ್ಲ, ಎಲ್ಲರಲ್ಲೂ ಮೂಡುತ್ತೆ. ಸತೀಶ್ ರೆಡ್ಡಿ ಏನ್ ಶಾಸಕರ, ಮಾಜಿ ಶಾಸಕರ, ಅಥವಾ ಏನು ಸತೀಶ್ ರೆಡ್ಡಿ ಯಾರು? ಸಂಸದರ, ಸಚಿವರ? ಯಾರವರು? ಏನಾದ್ರೂ ಕ್ಯಾಬಿನೆಟ್ ದರ್ಜೆಯ ಖಾತೆ ಏನಾದ್ರೂ ಅವ್ರಿಗಿದೆಯಾ? ಅವ್ರಿಗೇನಾದ್ರೂ ಹುದ್ದೆ ಏನಾದ್ರೂ ಇದೆಯಾ? ಥ್ರೆಟ್ನಿಂಗ್ ಏನಾದ್ರೂ ಇದೆಯಾ? 4 ಜನ ಗನ್ಮ್ಯಾನ್ಗಳು ಯಾಕೆ ಬೇಕು ಅವರಿಗೆ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಮೂಡುವಂತ ಪ್ರಶ್ನೆ. ಅದರಂತೆ ಸೋಮಶೇಖರ್ ರೆಡ್ಡಿ ಕೂಡ ಅದೇ ಪ್ರಶ್ನೆ ಕೇಳಿದ್ದಾರೆ. ಯಾರವರು? ಯಾಕೆ ಅವ್ರಿಗೆ ಬೇಕಾಗಿತ್ತು 4 ಜನ ಗನ್ಮ್ಯಾನು ಅನ್ನೋದನ್ನ? ಪರಿಸ್ಥಿತಿ ಅವನ್ ಯಾರು? ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನ್ MLA-ನಾ, ಎಕ್ಸ್ MLA-ನಾ, ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್, ಅಥವಾ ಏನನ್ನ ಕಾರ್ಪೊರೇಟರ್? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀನು ಬ್ಯಾನರ್ ಹಾಕ್ತಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ್ಮೇಲೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ್ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ್ ಕನ್ಸ್ ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನ್ಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ.
ನನ್ನ ತಮ್ಮನ್ನ ಒಳಗೆ ಹಾಕಿದಾಗ ನಿಮ್ಮ ಸಿಬಿಐ ಇತ್ತಲ್ಲ, ಇಡಿ ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್, 4 ಜನ ಖಾಸಗಿ ಗನ್ಮ್ಯಾನ್. ಯಾಕೆ ಗನ್ಮ್ಯಾನ್ ಬೇಕು? ಅವರೇನ್ ಶಾಸಕನ, ಸಂಸದನ, ಸಚಿವನ? ಯಾರವರು? ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಿಂಗಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತಮ್ಮನ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರು ತೆಗೆದಿದೀಯಾ, ನೀನು ಗಾಲಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಹಿಂಗಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಹಜವಾಗಿ ಇಂಥ ಪ್ರಶ್ನೆ ಕೇವಲ ಸೋಮಶೇಖರ್ ರೆಡ್ಡಿ ಅಲ್ಲ, ಎಲ್ಲರಲ್ಲೂ ಮೂಡುತ್ತೆ. ಸತೀಶ್ ರೆಡ್ಡಿ ಏನ್ ಶಾಸಕರ, ಮಾಜಿ ಶಾಸಕರ, ಅಥವಾ ಏನು ಸತೀಶ್ ರೆಡ್ಡಿ ಯಾರು? ಸಂಸದರ, ಸಚಿವರ? ಯಾರವರು? ಏನಾದ್ರೂ ಕ್ಯಾಬಿನೆಟ್ ದರ್ಜೆಯ ಖಾತೆ ಏನಾದ್ರೂ ಅವ್ರಿಗಿದೆಯಾ? ಅವ್ರಿಗೇನಾದ್ರೂ ಹುದ್ದೆ ಏನಾದ್ರೂ ಇದೆಯಾ? ಥ್ರೆಟ್ನಿಂಗ್ ಏನಾದ್ರೂ ಇದೆಯಾ? 4 ಜನ ಗನ್ಮ್ಯಾನ್ಗಳು ಯಾಕೆ ಬೇಕು ಅವರಿಗೆ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಮೂಡುವಂತ ಪ್ರಶ್ನೆ. ಅದರಂತೆ ಸೋಮಶೇಖರ್ ರೆಡ್ಡಿ ಕೂಡ ಅದೇ ಪ್ರಶ್ನೆ ಕೇಳಿದ್ದಾರೆ. ಯಾರವರು? ಯಾಕೆ ಅವ್ರಿಗೆ ಬೇಕಾಗಿತ್ತು 4 ಜನ ಗನ್ಮ್ಯಾನು ಅನ್ನೋದನ್ನ? ಪರಿಸ್ಥಿತಿ ಅವನ್ ಯಾರು? ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನ್ MLA ನಾ, ಎಕ್ಸ್ MLA ನಾ, ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್, ಅಥವಾ ಏನನ್ನ ಕಾರ್ಪೊರೇಟರ್? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ ನೀನು. ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ್ಮೇಲೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ್ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ್ ಕನಸು ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ ಸಿಬಿಐ ಇದೆ, ನಿಮ್ ಕೈಯಲ್ಲಿ ಇಡಿ ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನ ಒಳಗೆ ಹಾಕಿದಾಗ ನಿಮ್ಮ ಸಿಬಿಐ ಇತ್ತಲ್ಲ, ಇಡಿ ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್, 4 ಜನ ಖಾಸಗಿ ಗನ್ಮ್ಯಾನ್. ಯಾಕೆ ಗನ್ಮ್ಯಾನ್ ಬೇಕು? ಅವರೇನ್ ಶಾಸಕನ, ಸಂಸದನ, ಸಚಿವನ? ಯಾರವರು? ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಿಂಗಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತಮ್ಮನ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ಏನೇ ಮಾತಾಡಿದ್ರು ಸುಮ್ನಿರಲ್ಲ. ಪ್ರತಾಪ್ ರೆಡ್ಡಿ ನಮ್ಮ ಕುಟುಂಬದ ಹೆಸರು ತೆಗೆದಿದೀಯಾ, ನೀನು ಗಾಲಿ ಅಂತೀಯ, ಗಾಳಿ ಇಲ್ಲದೆ ನೀನಿರಲ್ಲ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಹಿಂಗಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಹಜವಾಗಿ ಇಂಥ ಪ್ರಶ್ನೆ ಕೇವಲ ಸೋಮಶೇಖರ್ ರೆಡ್ಡಿ ಅಲ್ಲ, ಎಲ್ಲರಲ್ಲೂ ಮೂಡುತ್ತೆ. ಸತೀಶ್ ರೆಡ್ಡಿ ಏನ್ ಶಾಸಕರ, ಮಾಜಿ ಶಾಸಕರ, ಅಥವಾ ಏನು ಸತೀಶ್ ರೆಡ್ಡಿ ಯಾರು? ಸಂಸದರ, ಸಚಿವರ? ಯಾರವರು? ಏನಾದ್ರೂ ಕ್ಯಾಬಿನೆಟ್ ದರ್ಜೆಯ ಖಾತೆ ಏನಾದ್ರೂ ಅವ್ರಿಗಿದೆಯಾ? ಅವ್ರಿಗೇನಾದ್ರೂ ಹುದ್ದೆ ಏನಾದ್ರೂ ಇದೆಯಾ? ಥ್ರೆಟ್ನಿಂಗ್ ಏನಾದ್ರೂ ಇದೆಯಾ? 4 ಜನ ಗನ್ಮ್ಯಾನ್ಗಳು ಯಾಕೆ ಬೇಕು ಅವರಿಗೆ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಮೂಡುವಂತ ಪ್ರಶ್ನೆ. ಅದರಂತೆ ಸೋಮಶೇಖರ್ ರೆಡ್ಡಿ ಕೂಡ ಅದೇ ಪ್ರಶ್ನೆ ಕೇಳಿದ್ದಾರೆ. ಯಾರವರು? ಯಾಕೆ ಅವ್ರಿಗೆ ಬೇಕಾಗಿತ್ತು 4 ಜನ ಗನ್ಮ್ಯಾನು ಅನ್ನೋದನ್ನ? ಪರಿಸ್ಥಿತಿ ಅವನ್ ಯಾರು? ಸತೀಶ್ ರೆಡ್ಡಿ ಅಂತೆ ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನ್ MLA ನಾ, ಎಕ್ಸ್ MLA ನಾ, ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್, ಅಥವಾ ಏನನ್ನ ಕಾರ್ಪೊರೇಟರ್? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ ನೀನು. ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನಂದ್ರೆ ಅವ್ರು ಬಂದ್ಮೇಲೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ್ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ್ ಕನಸು ಏನಿತ್ತು ಅಂತಂದ್ರೆ ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನಸ್ಕೊಂಡು ನನ್ನ ತಮ್ಮ ಇವತ್ತು
ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ ಸಿಬಿಐ ಇದೆ, ನಿಮ್ ಕೈಯಲ್ಲಿ ಇಡಿ ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನ ಒಳಗೆ ಹಾಕಿದಾಗ ನಿಮ್ಮ ಸಿಬಿಐ ಇತ್ತಲ್ಲ, ಇಡಿ ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ